ಸರ್ ಬ್ಯಾಂಕ್ ಖಾಸಗಿ ಬ್ಯಾಂಕಲ್ಲಿ ಸಾಲ ತೊಗೊಂಡಿದ್ರು. ಈ ಆಸ್ತಿನ ನಾಗರಾಜ್ ಅಂತೇಳಿ ಜಂತ್ಕಲ್ ಅವರಿಗೆ ಮಾಡಿಸಿದ್ರು. ಅವರು ಮಾನವಿ ಬ್ಯಾಂಕಲ್ಲಿ ಸದಸ್ಯರಿದ್ದಾರೆ. ಅವ್ರದ್ದೇ ಬ್ಯಾಂಕು, ಅವರೇ ಸಾಲ ಕೊಟ್ಟು ಲಕ್ಷಾಂಗಟ್ಟಲೆ ಕಟ್ಸ್ಕೊಂಡು ಕೋಟಿಗಟ್ಟಲೆ ಮಾಡಿ ಇದು ಫ್ಯಾಮಿಲಿನೇ ಸರ್ವನಾಶ ಮಾಡೋಕ್ಕೆ ನಾಗರಾಜ್ ಅಂತೇಳಿ ಹೇಳ್ತೀನಿ ನೋಡಿ. ನಾನು ಶ್ರೀನಿವಾಸ್ ಅಂತೇಳಿ ನಮ್ಮ ದೊಡ್ಡರೆಡ್ಡಿ, ನಮ್ಮ ಫ್ರೆಂಡು. ಅವರು 30 ವರ್ಷದಿಂದ ಅವ್ರಿಗೆ ಲೇವಾದೇವಿ ಇತ್ತು. ಇಲ್ಲಿ ಪ್ರಕಾಶ್ ರಾಯ್ಕರ್ ಅದು ಏನು ಸುಸೈಡ್ ಮಾಡ್ಕೊಂಡಿದಾರಲ್ಲ ಅವ್ರ ಜೊತೆಗೆ. ಬಟ್ ಇಲ್ಲಿ ಟೌನಲ್ಲಿ ಒಂದು ಬಿಲ್ಡಿಂಗ್ ಇತ್ತು, ಅದನ್ನೇ ಅವರೇ ಮಾಡ್ಕೊಂಡಿದ್ದಾರೆ ನಾಗರಾಜ್ ಅಂತ. ಇದನ್ನು ಅವರೇ ಮಾಡ್ಕೊಂಡಿದ್ದಾರೆ. ಮಾನವಿ ಬ್ಯಾಂಕಿಗೆ ನಾನು ಹೋಗಿದ್ದೆ, ರಿಕ್ವೆಸ್ಟ್ ಮಾಡಿದ್ವಿ, ಏನೋ ಮಾಡಿದೆ. ಅಲ್ಲಿ DRT ಇದಕ್ಕೆ ಹೋಗಿದ್ವಿ, ಕೋರ್ಟ್ಗೆ ಹೋಗಿದ್ವಿ. ಅವರು ನಾಗರಾಜ್ ಅವರು ಅದನ್ನು ಅವಕಾಶ ಕೊಡಲಿಲ್ಲ. ಆ್ಯಕ್ಚುಲಿ ಆಸ್ತಿ ಇರೋದನ್ನ ಇವ್ರದ್ದು ಪ್ರಕಾಶ್ ಅವ್ರದ್ದು, ಅವ್ರ ಹೆಸರಲ್ಲಿ ಮಾಡಿಸಿದ್ರು ಅದನ್ನು. ಸಾಲ ತಗೊಂಡಿದ್ರು ಅದು 1 ಕೋಟಿ ಚಿಲ್ಲರೆ ತಗೊಂಡ್ರು. ಅದಕ್ಕೆ ಸುಮಾರು ಒಂದು 4 ಕೋಟಿ ಕಟ್ಟಿದ್ರು. ಇನ್ನೂ 280 260 ತೋರಿಸಿದ್ರಿ. ಹೌದು, ಮಿತಿ ಮೀರಿದ ಬಡ್ಡಿ ಸರ್ ಅದು. ಹೌದು ಸರ್, ಕಟ್ಟಿದ್ದಾರೆ ಸರ್. ನಾನು ಮತ್ತೆ ಕಟ್ಬೇಕಂತೇಳಿ ಒತ್ತಡದಿಂದ ಅವ್ರು ಹಿಂಗೆ ಮಾಡಿದ್ದಾರೆ. ನಾನು ಮೊನ್ನೆನೇ ನಮ್ಗೆ ಸಿಕ್ಕಿ ಮಾತಾಡಿದ್ವಿ, ಹೇಳಿದ್ವಿ ನಾವು, ಸುಶಾ ಬೇಡಪ್ಪ ಹಂಗೆಲ್ಲ ಮಾಡಬೇಡ, ಮಗ ಇದ್ದಾನೆ, ಮಗನ ಭವಿಷ್ಯ ಅದೇನಿದೆ ಮಾರ್ಬೇಕಾದ್ರೆ ಕಟ್ಟಂಬ್ರಿ ಅಂತ. ಮಾರಕ್ಕೆ ಇವ್ರು ಸಾಥ್ ಕೊಡಲೇ ಇಲ್ಲ. ಯಾಕಂದ್ರೆ ಇವ್ರ ಹೆಸರಲ್ಲಿ ಇತ್ತಲ್ಲ, ಯಾರು ಪಾರ್ಟಿ ಬಂದ್ರೆ ನಂದು ನೀವು ತೊಗೊಬೇಡ್ರಿ ಅಂತೇಳಿ ಹೇಳಿದ್ರಿ ಇವ್ರು ನಾಗರಾಜ್ ಅವರು. ಒಂದು ಅಂಗಡಿ ಇತ್ತು ಸರ್, ಅದನ್ನು ಮಾರಿದ್ರು. ಈಗ ಅದೇ ಜ್ಯುವೆಲ್ಲರ್ಸ್ ಇತ್ತು, ಕಾಮಾಕ್ಷಿ ಜ್ಯುವೆಲ್ಲರ್ಸ್ ಅಂತೇಳಿ, ಅದನ್ನು ಮಾರಿದ್ರು. ಈಗ ಬಾಡಿಗೆ ಅಂಗಡಿಯಲ್ಲಿ ಇದ್ದರು. ಪಾಪ ಅಮ್ಮ ನಡೆಸ್ತಾ ಇದ್ಲು. ಮಗನ ಎಜುಕೇಷನ್ ಸಲುವಾಗಿ ದಿನನಿತ್ಯ 10 ಗಂಟೆನೇ ಯಾವ್ದು ಏನು ಬಿಟ್ಟರೆ ಮಾಡ್ತಾ ಇದ್ಲ ಅಮ್ಮ. ಹೌದು ಸರ್, ನಮಗೆ ಮಗ ಸತ್ತದ ಭಾಳ ದುಃಖ ಇದೆ ಸರ್. ಯಾರಿಗೆ ಈ ಟೈಪ್ ಮಾಡಬಾರ್ದು. ಯಾರಿಗೆ ಈಗ ತಂದೆ ತಾಯಿ ಸಾಲ ಮಾಡಿದ್ರೆ ಮಗನ ತಳಿ ತೊಗೊಂಡು ಹೋಗ್ಬಾರ್ದು, ಯಾರು ಹೋಗ್ಬಾರ್ದು ಅಂತ ಹೇಳ್ತೀನಿ. ಇಡೀ ರಾಜ್ಯದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಗರಾಜ್ ಅಂತ ಹೇಳ್ತೀನಿ ಸರ್, ನಾಗರಾಜ್ ಅಂತೇಳಿ ಜಂತ್ಕಲ್ ಅವರು. ಜಂತ್ಕಲ್ ಸರ್, ಜಂತ್ಕಲ್. ನಾನು ಹೋಗಿದ್ದೀನಿ ಸರ್. ಅಮ್ಮ ನಾವು ಹೋಗಿ ಕೈಕಾಲು ಬಿದ್ದೀವಿ ಸರ್. ಬನ್ನಿರಿ ಅದು ಮಾರೋಣ, ನೀವು ತೊಗೊಳ್ರಿ, ಉಳ್ಕಿದ್ದು ಎಕ್ಸೆಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಬೇರೆ ಸಾಲನ ಮಿಕ್ಕಿದವ್ರು ಕೊಡೋಣ ಬರ್ರಿ ಅಂದ್ರೆ ಅವ್ರು ನಮ್ಗೆ ಸಾಥ್ ಕೊಟ್ಟಿಲ್ಲ. ಮತ್ತು ಯಾರೋ ತೊಗೊಳಕ್ಕೆ ಬಂದ್ರೆ ಪಾರ್ಟಿ ನಾವು ಕರ್ಕೊಂಡೋಗಿ ತೋರಿಸಿದ್ರೆ, ಇಲ್ಲ ಇದು ತಗೋಬೇಡಿ ನನ್ನ ಹೆಸರಿದೆ ಅಂತೇಳಿ. ಬ್ಯಾಂಕಲ್ಲಿ ಅವನು ಸೇರ್ದಾರ ಇದ್ದಾನೆ ಸರ್, ಮಾನವಿ ಬ್ಯಾಂಕ್ ಅಂತೇಳಿ. ಗಂಗಾವತಿಯಲ್ಲಿ ಒಂದು ಶಾಖೆ ಇದೆ, ಮಾನವಿಯಲ್ಲಿ ಹೆಡ್ ಬ್ರಾಂಚ್ ಇದೆ. ಮಾನವಿ ಸೂಡ ಹೋಗಿದ್ವಿ ಸರ್ ನಾವು. ಸುಮಾರು ಸಲ ಪ್ರಕಾಶ್ ನಾವು ಹೋಗಿದ್ವಿ. ಗಂಗಾವತಿ ಇದೆ ಸರ್, ಹೆಡ್ ಬ್ರಾಂಚ್ ಇರೋದು ಮಾನವಿ. ಇಲ್ಲಿ ಅವ್ರು ಏನಂದ್ರೆ ಹೆಡ್ ಬ್ರಾಂಚ್ ನಮ್ಗೆ ಏನಾಗಲ್ಲ, ಹೆಡ್ ಬ್ರಾಂಚ್ ಹೋಗ್ರಿ ಅಂದ್ರೆ ಅಲ್ಲಿಗೆ 4 ಸಲ ಹೋಗಿದ್ವಿ ಸರ್ ನಾವು. ಕೊಟ್ಟಿಲ್ಲ ಸರ್. ಹ್ಞೂ ರೀ, ಹೌದು ಮನೆಯೊಂದ ಆಗಿದೆ ಸರ್. ಇಲ್ಲ, ಅವರು ಅಳಿಯ ಇದ್ದಾನೆ ಸರ್, ಊರಲ್ಲಿ ಇದ್ದಾನೆ. ಅವ್ರ ತಮ್ಮರಿದ್ರು, ಇಲ್ಲಿ ಅಲ್ಲಿ ಬಂದಿದ್ದಂಗಿಲ್ಲ. ಗಂಗಾವತಿಯಲ್ಲಿ ಅವ್ರ ತಮ್ಮ ಇದ್ದಾನೆ ರೀ. ಅವರು ಜ್ಯುವೆಲ್ಲರ್ಸ್ ಇದೆ ಸರ್. ಅಲ್ಲ ಸರ್, ಬೇರೆ ಇದೆ. ಅವರು ಡಿವೈಡ್ ಆಗಿ ಸಾಲದಲ್ಲ ಇವ್ರಿಗೆ ಆಯಿತು, ಅವ್ನು ಸಾಲ ಇಲ್ದಂಗೆ ಅವ್ನು ಬೇರೆ ಹೋದ ಸರ್. ಸುಮಾರು ಜನ ನಾವೆಲ್ಲರೂ ಒಂದು 20 ಜನ ಅವ್ನಿಗೆ ಭಾಳ ಸಪೋರ್ಟ್ ಮಾಡಿವಿ ಸರ್. ನಿಂತ್ಕೊಂಡು ಸಣ್ಣ ಪುಟ್ಟ ಸಾಮಾನು ಇಟ್ಕೊಂಡು ಕೊಡ್ಲಾರ್ದಕ್ಕೆ ಅವ್ರು ಬಂದು ಜಗಳ ಮಾಡೋದಕ್ಕೆ ಹೇಳಿ ಅಷ್ಟೆಲ್ಲ ಇಷ್ಟೆಲ್ಲ ಅಂತೇಳಿ ಭಾಳ ಹೆಲ್ಪ್ ಮಾಡಿದ್ವಿ ಸರ್. ಸುಮಾರು ಸೂರ್ಯ ಅಂತೇಳಿ, ಇವ್ರು ನಮ್ಮ ಮೈಬ್ ಅಂತೇಳಿ ಭಾಳ ಜನ ಹೆಲ್ಪ್ ಮಾಡಿವಿ ಸರ್. ಸರ್ ಅದು ಹೋದ ವರ್ಷ ಇತ್ತು, ಸ್ವಲ್ಪ ಏನೋ ಅಮೌಂಟ್ ಕಟ್ಟಿದ್ದು ರಿಲೀಸ್ ಆಯಿತು. ಮತ್ತೆ ಏನಾಯ್ತು, ಇವರು DRT ಅಂತೇಳಿ ವಕೀಲರ ಹತ್ರ ಹೋಗಿದ್ವಿ ಸರ್. ಇಲ್ಲಿ